ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲ ನೀರಾವರಿ ಯೋಜನೆಗಳಿದಾವಲ್ಲ ಇವತ್ತು ಕರ್ನಾಟಕದಲ್ಲಿ. ಮಾದಾಯಿ ಯೋಜನೆ ಇದೆ, ಅದಕ್ಕೆ ಪರಿಸರ ಇಲಾಖೆಯವರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು ಕೊಟ್ಟಿಲ್ಲ. ನಮಗೆ ಗೋವಾ, ಮಹಾರಾಷ್ಟ್ರಕ್ಕೆ ಇರ್ತಕ್ಕಂಥ ವ್ಯಾಜ್ಯ ಅದರಲ್ಲಿ ಎಲ್ಲ ಆಗಿದೆ. ಅರಣ್ಯ ಇಲಾಖೆಯವರ ಅನುಮತಿ ಕೊಟ್ಟಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ ಮಾಡ್ತೀವಿ. ಮಾದಾಯಿ ಕೋನರೆಡ್ಡಿ ನೀನು ಹೋರಾಟ ಮಾಡಿದ್ದೀಯ. ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ. ಹಾಗೆಯೇ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಇದ್ರ ಬಗ್ಗೆ ಇವರು ಸುಮ್ಮನೆ ಕೂತಿದ್ದಾರೆ. ನಮಗೆ ಅದಕ್ಕೂ ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟಿನ ಪ್ರಾರಂಭ ಮಾಡ್ತೀವಿ. ಮತ್ತೆ ಅಪ್ಪರ್ ಕೃಷ್ಣ ಯೋಜನೆ ಇದೆಯಲ್ಲ, ಅದಕ್ಕೆ 2013ರಲ್ಲಿ ಆಯ್ತು, ತೀರ್ಪು ಬಂತು. ಇವತ್ತವರೆಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನ ಹೊರಡಿಸಿಲ್ಲ. ಶಿಕ್ಷಕರು, ಸೈನಿಕರು ಮತ್ತೆ ಕೃಷಿಕರು ಇವರನ್ನ ಯಾವಾಗಲೂ ಕೂಡ ನೆನೀಬೇಕು. ಶಿಕ್ಷಕರು, ಸೈನಿಕರು, ಯಾಕಂದ್ರೆ ದೇಶ ಕಾಯುವರು, ನೀವು ಅನ್ನ ಕೊಡೋರು, ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು, ಅನ್ನ ಕೊಡ್ತಕ್ಕಂಥವರು, ದೇಶ ಕಾಯೋರು. ಇವು 3 ಜನಗಳನ್ನು ಕೂಡ ನಾವು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಅದಕ್ಕೆ ಯಾರು ಕೃಷಿ ಬಿಡಕ್ಕೆ ಹೋಗ್ಬೇಡಿ, ನಿಮ್ಮನ್ನೆಲ್ಲ ನೆನ್ಕೊತೀವಿ ನಾವು. ಎಲ್ಲ ರೈತರು ಕೂಡ ಆಹಾರ ಉತ್ಪಾದನೆ ತಗೊಳ್ಳೇಬೇಕಲ್ಲ, ಬದುಕಬೇಕಾದ್ರೆ. ಆಹಾರ ಸೇವನೆ ಇದ್ದವರು ಯಾರು ಬದುಕಬೇಕಾಗೋದಿಲ್ಲ. ಅದರಿಂದ ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇನೆ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ಸಾರಿ ಸುಮಾರು ಎಷ್ಟು 100,000 ಕೋಟಿನ ನೀರಾವರಿಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.